ಎಲ್ಲರಿಗೆ ಪ್ರೇಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲಿವೇರಿ ವಾಗ್ದಾನ ಕನ್ನಡ ಪ್ರೇರ್ ಮಿನಿಸ್ಟ್ರಿ ಮೂಲಕವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನ ಹೃದಯ ಪೂರ್ವಕವಾಗಿ ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ದೀರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 50ನೇ ಅಧ್ಯಾಯ 23ನೇ ವಚನ ಕೊನೆ ಮಾತಾಗಿರುತ್ತೆ ಪ್ರಿಯರೇ. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ನಮ್ಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ದೇವರೊಂದು ರಕ್ಷಣೆಯನ್ನು ತೋರಿಸುವೆನೆಂಬುದಾಗಿ ಇಲ್ಲಿ ಅದ್ಭುತ ರೀತಿಯಾಗಿ ದೇವರು ಮಾತು ಕೊಡ್ತಾ ಇದ್ದಾರೆ ಪ್ರಿಯರೇ. ಆಮೇನ್. ನಮ್ಮ ನಡತೆಗಳನ್ನು ನಾವು ಸರಿಪಡಿಸಿಕೊಳ್ಳುವಂತರಾಗಿರ್ಬೇಕು ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನಾವು ದೇವರಿಗೆ ವಿರೋಧವಾಗಿ ಮಾಡಿರುವಂತ ಪಾಪಗಳು, ವಿರೋಧವಾದಂತ ಜೀವಿತದಲ್ಲಿ ಎಷ್ಟೇ ಒಂದು ಜೀವಿತದಲ್ಲಿ ಜೀವಿಸಬಹುದು ಪ್ರಿಯರೇ. ಆದ್ರೆ ಈ ಮುಂಚಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿಯಾಗಿ ನಮ್ಮನ್ನು ಈ ವಾಕ್ಯದ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ನಾವು ನಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳುವಂತರಾಗಿರ್ಬೇಕು. ಅವಾಗ ದೇವರು ಒಂದು ವಿಶೇಷವಾದ ಒಂದು ರಕ್ಷಣೆ ಕಾರ್ಯವನ್ನು ನೋಡುವಂತರಾಗುತ್ತೆ ಪ್ರಿಯರೇ. ಆತನು ತನ್ನ ರಕ್ಷಣೆ ಕಾರ್ಯವನ್ನು ನಮಗೆ ತೋರಿಸುವೆನೆಂಬುದಾಗಿ ಮಾತು ಕೊಡ್ತಿದ್ದಾರೆ ಪ್ರಿಯರೇ. ಇಸ್ರಾಯೇಲ್ ಜನರಿಗೆ ದೇವರು ಮಾತು ಕೊಟ್ಟಿದಂತ ದೇವರು ನಿಮ್ಮನ್ನು ಸಹ ಈ ಮುಂಚಾನೆ ಸಮಯ ದೇವರು ಮಾತು ಕೊಡ್ತಾ ಇದ್ದಾರೆ ಪ್ರಿಯರೇ. ಎಷ್ಟು ಜನರು ಯಾವ ವಿಷಯದಲ್ಲಿ ಯಾವ ರೀತಿಯಾಗಿ ನೀವು ನಡ್ಕೊಳ್ಳುವಂತ ಪ್ರತಿಯೊಂದು ವಿಷಯಗಳಲ್ಲಿ, ದೇವರಿಗೆ ವಿರೋಧವಾಗಿ ನಡೆದಂತ ಪ್ರತಿಯೊಂದು ವಿಷಯಗಳಲ್ಲಿ ದೇವರು ಈ ಮುಂಜಾನೆ ಸಮಯ ಅದ್ಭುತ ರೀತಿ ಮಾತಾಡ್ತಿದ್ದಾರೆ ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ದೇವರು ವಿರೋಧವಾಗಿ ಎಷ್ಟೇ ರೀತಿಯಾಗಿ ನಡ್ಕೊಂಡಿರ್ಬೋದು. ಪ್ರಾರ್ಥನೆ ಇಲ್ಲದಂತ ಜೀವಿತ, ವಾಕ್ಯವನ್ನು ಓದ್ಕೊಳ್ಳದಂತ ಜೀವಿತ, ದೇವರ ವಾಕ್ಯನ ಕೇಳಲ್ಲ ಹಂಗೆ ನಡ್ಕೊಂಡಂತ ಜೀವಿತ, ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮನ್ನು ಕ್ಷಮಿಸ್ತಾ ಇದ್ದಾರೆ ಪ್ರಿಯರೇ. ಈ ಮುಂಚಾನೆ ಸಮಯ ನಾವು ನಮ್ಮ ನಡತೆಗಳನ್ನು ನಾವು ಸರಿಪಡಿಸಿಕೊಳ್ಬೇಕು. ತಂದೆ ದೇವರೇ, ಈ ಮುಂಚಾನೆ ಸಮಯ ತಂದೆ ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡಿದಪ್ಪ. ನಾವು ನಮ್ಮ ನಡತೆಗಳನ್ನು ನಾವು ಸರಿಪಡಿಸ್ಕೊಳ್ತಿದ್ದಪ್ಪ. ನೀವು ನಮಗೆ ವಿಶೇಷವಾದ ರಕ್ಷಣೆ ಕೊಡುವಂತ ದೇವರಾಗಿದೆಯಪ್ಪ ಅಂತೇಳಿ ಈ ಮುಂಚಾನೆ ಸಮಯ ಒಂದು ಕ್ಷಣ ಈ ವಾಗ್ದಾನ ಗಟ್ಟಿಗೆ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರಿಯರೇ. ನಿಜವಾಗ್ಲೂ ದೇವರು ತನ್ನ ವಿಶೇಷವಾದ ರಕ್ಷಣೆ ಕಾರ್ಯವನ್ನು ನಮಗೆ ತೋರಿಸುವಂತ ದೇವರಾಗಿದೆ ಪ್ರಿಯರೇ. ಎಷ್ಟು ಜನ ಆಸೆಯಿಂದ ಎದುರು ನೋಡ್ತಿದ್ರು ದೇವರ ರಕ್ಷಣೆನ ನೋಡುವಂತರಾಗಿರ್ಬೇಕು. ದೇವರು ನಮಗೆ ವಿಶೇಷವಾದ ಒಂದು ಕಾರ್ಯವನ್ನು ನೋಡ್ಲಿಕ್ಕೆ ನಮಗೆ ಬರ ಮಾಡ್ತಿದ್ದಾರೆ. ಆತ ನಮ್ಮನ್ನು ನಮ್ಮ ಕುಟುಂಬನು ಅದ್ಭುತ ರೀತಿಯಾಗಿ ಒಂದು ರಕ್ಷಣೆಯನ್ನು ತೋರಿಸ್ಲಿಕ್ಕೆ ನಮ್ಗೆ ಇಷ್ಟಪಡ್ತಿದ್ದಾರೆ ಎಂಬುದಾಗಿ ಪ್ರಿಯರೇ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಇಸ್ರಾಯೇಲ್ ಜನರು ಭಯ ಪಡ್ತಾ ಇರುವಾಗ, ಮುಂದೆ ಎರಡ ಸಮುದ್ರವು, ಹಿಂದೆ ಫರೋನ ಸೈನ್ಯ ನೋಡಿ ಭಯ ಪಡ್ತಾ ಇರುವಾಗ, ಅವರು ತಮ್ಮ ನಡತೆಗಳನ್ನು ಸರಿಪಡಿಸಿಕೊಂಡು ದೇವರಿಗೆ ಮರಡ್ತಿರುವಾಗ ದೇವರು ವಿಶೇಷವಾದ ರಕ್ಷಣೆಯನ್ನು ಅವರ ಜೀವಿತದಲ್ಲಿ ಮಾಡಿದರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ಆಮೇಲೆ ನಿಮ್ಮ ಮುಂಚಾನೆ ಸಮಯದಲ್ಲಿ ನಮ್ಮ ನಡತೆಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು ಪ್ರಿಯರೇ. ದೇವರು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ದೇವರು ಒಂದು ವಿಶೇಷವಾದ ಒಂದು ರಕ್ಷಣೆ ಒಂದು ತೋರಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಮುಂಚಾನೆ ಸಮಯದಲ್ಲಿ ಪ್ರತಿಯೊಬ್ಬರು ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ನಿಜವಾಗ್ಲೂ ದೇವರು ಈ ಮುಂಚಾನೆ ಸಮಯ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನಮ್ಮ ಜೀವಿತದಲ್ಲಿ ಸಹ ಆತನ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸುವಂತ ದೇವರು ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಈ ಮುಂಜಾನೆ ಸ್ತಂಭಲಿ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ. ಈ ವಾಗ್ದಾನ ಜೀವಿತದಲ್ಲಿ ತಂದೆ ನೀವು ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸುವಂತ ದೇವರಪ್ಪ. ತಂದೆ ದೇವರೇ, ನೀವು ಹೇಳಿದಂತ ವಾಕ್ಯ ಪ್ರಭಾ ಪ್ರತಿಯೊಬ್ಬರು ಕೇಳಿ ಬಲ ಹೊಂದಿಕೊಂಡು ಅದರಂತೆ ನಡೆದುಕೊಳ್ಳುವಂತೆ ಕೃಪೆ ಮಾಡಪ್ಪ. ತಮ್ಮ ನಡತೆಗಳನ್ನು ಸರಿಪಡಿಸಿಕೊಳ್ಳ್ರಿ. ನಾನು ನನ್ನ ವಿಶೇಷವಾದ ರಕ್ಷಣೆಯನ್ನು ನಿಮಗೆ ತೋರಿಸುವೆನೆಂಬುದಾಗಿ ನೀವು ತಂದೆ ನೀವು ವಾಗ್ದಾನ ಮಾಡಿ ಪ್ರಭಾ. ಎಷ್ಟು ಜನರು ತಂದೆ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಂಬ್ತಾ ಇದ್ರು ಪ್ರಭಾ. ತಂದೆ ದೇವರ ಒಂದು ವಿಶೇಷವಾದ ರಕ್ಷಣೆಯನ್ನು ನೋಡ್ಬೇಕೆಂಬುದಾಗಿ ಎಷ್ಟು ಜನ ಆಸೆಯಿಂದ ಇದ್ರು ಪ್ರಭಾ. ತಂದೆ ದೇವರೇ, ಅವ್ರ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಯಾವುದೇ ಒಂದು ಕಾರ್ಯ ನೋಡಲಂತ ಸ್ಥಿತಿಯಲ್ಲಿ, ನಡೆಯಲಂತ ಪರಿಸ್ಥಿತಿಯಲ್ಲಿ ಇದ್ದಂತ ಅವ್ರ ಜೀವಿತನು ಪ್ರಭಾ. ತಂದೆ ದೇವರೇ, ಅವ್ರ ತಮ್ಮ ನಡತೆಗಳನ್ನು
ಸರಿಪಡಿಸ್ಕೊಂಡಿದಾಗ ತಂದೆ ಅವರ ಜೀವಿತದಲ್ಲಿ ಒಂದು ವಿಶೇಷವಾದ ರಕ್ಷಣೆಯನ್ನು ತೋರಿಸುವಂತ ದೇವರು ನೀವಾಗಿರು ಪ್ರಭಾ. ತಂದೆ ದೇವರು ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ನೀವು ನೆರವೇರಿಸುವಂತ ದೇವರಪ್ಪ. ಎಷ್ಟು ಜನರು ಯಾವ ವಿಷಯದಲ್ಲಿ ತಂದೆ ಭಯ ಪಡುವಂತ, ಚಿಂತಿಸುವಂತ, ಗೋಳಾಡುವಂತ ಅವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಈ ಮುಂಜಾನೆ ಸಮಯ ತಂದೆ ಎಲ್ಲವನ್ನು ಬಿಡುಗಡೆ ಮಾಡ್ರಪ್ಪ. ಅನಾರೋಗ್ಯ ಸ್ಥಿತಿಯಲ್ಲಿದ್ದಂಥ ಮಕ್ಕಳಿಗೆ ಆರೋಗ್ಯ ಕೊಡ್ರಿ, ಕಷ್ಟದಲ್ಲಿದ್ದಂಥ ಮಕ್ಕಳಿಗೆ ಕಷ್ಟದಿಂದ ಬಿಡುಗಡೆ ಮಾಡ್ರಿ. ಕುಟುಂಬ ಸಮಸ್ಯೆ, ಗಂಡಂತಿ ಮಧ್ಯೆ ಜಗಳ, ಕೋಟಿಕೆ ಶಿಕ್ಷೆಗಳು, ಸಾಲ ಹಿಂಸೆಗಳು, ಪ್ರತಿಯೊಂದು ಪರಿಸ್ಥಿತಿಲಿ ಅವ್ರು ಭಯ ಪಡುವಂತ ಕಣ್ಣೀರಿದ್ದಂಥ ಅವ್ರ ಜೀವಿತವನ್ನು ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡ್ರಿ ಪ್ರಭಾ. ಮತ್ತು ಎಷ್ಟು ಜನರು ಕೆಲಸಕ್ಕೋಸ್ಕರವಾಗಿ ಎದುರು ನೋಡ್ತಾರೆ ಪ್ರಭಾ, ಅವ್ರಿಗೆ ಒಳ್ಳೆ ಕೆಲಸವನ್ನು ಸಿಗುವಂತೆ ಕೃಪೆ ಮಾಡ್ರಿ ಪ್ರಭಾ. ಈ ಮುಂಚಾನೆ ಸಮಯ ತಂದಿ ಯಾವ ವಿಷಯದಲ್ಲಿ ತಂದಿ ಯಾರು ಯಾವ ರೀತಿಯಾಗಿ ಪ್ರಭಾ ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸ್ತಾರೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವರ ಆಶೆಗಳಲ್ಲಿ ನೆರವೇರಿಸ್ರಪ್ಪ. ಈ ಮುಂಚಾನೆ ಸಮಯ ವಾಗ್ದಾನ ಪ್ರಭಾ ಎಲ್ಲರ ಜೀವಿತದಲ್ಲಿ ತಂದಿ ಆಶೀರ್ವಾದಕರವಾಗಿ ಮಾರ್ಪಡಿಸಿ ನೀವೇ ಅದ್ಭುತ ರೀತಿಯಾಗಿ ಪ್ರಭಾ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಈ ವಾಗ್ದಾನ ನೆರವೇರಿಸ್ತೀರಿ ಅಂತ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ದರೆ ಪ್ರಿಯರೇ, ಮತ್ತು ಈ ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಒಳ್ಳೆ ಲೈಕ್ ಮಾಡ್ರಿ, ಒಳ್ಳೆ ಕಮೆಂಟ್ ಮೂಲಕವಾಗಿ ನಿಮ್ಮ ಪ್ರಾರ್ಥನೆಗಳು ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ ಪ್ರಿಯರೇ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ದೇವರು ತನ್ನ ವಾಕ್ಯಗಳ ಮೂಲಕವಾಗಿ ಎಷ್ಟೋ ನಮ್ಮನ್ನು ಬಲಪಡಿಸಿ ನಮ್ಮ ನಡೆಸ್ತಾ ಇದ್ದಾರೆ ಪ್ರಿಯರೇ. ಮತ್ತು ಪ್ರತಿ ಸಾಯಂಕಾಲ ಪ್ರತಿ 9 ಗಂಟೆಗೆ ಲೈವ್ ಇರುತ್ತೆ. ಯಾರು ಮಿಸ್ ಮಾಡ್ಕೊಂಡಾಗೆ ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸ್ರಿ ಪ್ರಿಯರೇ. ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ದೇವರು ನಮ್ಮನ್ನು, ನಮ್ಮ ಕುಟುಂಬವನ್ನು ಆತನ ಆಶೀರ್ವದಿಸಿ ಬಲಪಡಿಸಿ ನಡೆಸುತ್ತಾರೆ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್ ಯು.